शमनेवाडी सौहार्द संघाला 54 लाखांवर निव्वळ नफा. संस्थापक जयकुमार खोत यांची माहिती. शमनेवाडी क्रेडिट सौहार्द सहकारी संघाला 31 मार्च 2025 अखेर तब्बल 54,47,770 रुपयांचा निव्वळ नफा झाल्याची माहिती संघाचे संस्थापक व ज्येष्ठ नेते जयकुमार खोत यांनी दिली. यावेळी संघाच्या कार्यालयात सोमवार तारीख 28 रोजी संघाचे अध्यक्ष जितेश जयकुमार खोत, उपाध्यक्ष जयकुमार हेरगे व सर्व संचालकांच्या प्रमुख उपस्थितीत झालेल्या या पत्रकार बैठकीप्रसंगी ते बोलत होते. स्वागत व प्रास्ताविक संघाचे व्यवस्थापक बाबासाहेब वडेर यांनी केले. याप्रसंगी अधिक माहिती देताना जयकुमार खोत म्हणाले, आज 31 मार्च 2025 अखेर संघात 1023 सभासद असून शेअर भांडवल 29,29,700, निधी 2,84,15,894, तर ठेव संग्रह 17,26,46,493 इतके असून गुंतवणूक 5,30,90,519, तर खेळते भांडवल 22,10,71,813 रुपये असून संघाकडून कर्ज वितरण 11,45,45,334 रुपये इतके करण्यात आले आहे. वार्षिक उलाढाल 94,17,87,706 रुपये इतका झाला आहे. तर संघास अहवाल सालात तब्बल 54,47,770 रुपये इतका निव्वळ नफा झाला आहे. तर वसुली प्रमाण 95.13% इतका झाला आहे. तर याचबरोबर नेफ्ट, RTGS, 7/12 उतारा त्वरित कर्ज सेवा पुरविण्यात येत आहे. तेव्हा सभासदांनी याचा लाभ घ्यावा असे शेवटी जयकुमार खोत यांनी केले. ಎಲ್ಲ ದೇವರಿಗೆ ವಂದಿಸಿ 31/3/2025ಕ್ಕೆ ಇದ್ದಂತೆ ನಮ್ಮ ಸಂಘದ ಸಾಪ್ತಾಹಿಕ ಸ್ಥಿತಿ ವಿವರ ಹೀಗೆ ಇದೆ. ಒಟ್ಟು ಸದಸ್ಯರು ದಿನಾಂಕ 31/3/2025ಕ್ಕೆ 1,023 ಇದ್ದು, ಶೇರ್ ಭಾಂಡವಲ್ ದಿನಾಂಕ 31/3/2025ಕ್ಕೆ 29,49,600 ರೂಪಾಯಿ. ಇದು ಕಳೆದ ವರ್ಷಕ್ಕಿಂತ 68,800 ರೂಪಾಯಿ ಹೆಚ್ಚಾಗಿದೆ. ನಿಧಿಗಳು 31/3/2025ಕ್ಕೆ ರೂಪಾಯಿ 28,2,84,15,894.43 ಪೈಸೆ. ಇವು ಕಳೆದ ವರ್ಷಕ್ಕಿಂತ ರೂಪಾಯಿ 49,29,867 ರೂಪಾಯಿರಷ್ಟು ಹೆಚ್ಚಾಗಿದೆ. ಠೇವುಗಳು ದಿನಾಂಕ 31/3/2025ಕ್ಕೆ ರೂಪಾಯಿ 17,26,46,493 ರೂಪಾಯಿ 32 ಪೈಸೆ. ಇವು ಕಳೆದ ವರ್ಷಕ್ಕಿಂತ ರೂಪಾಯಿ 4,71,42,000 ರೂಪಾಯಿ 42,006 ರೂಪಾಯಿರಷ್ಟು ಹೆಚ್ಚಾಗಿದೆ. ಗುಂತಾವಣಿಗೆ ದಿನಾಂಕ 31/3/2025ಕ್ಕೆ 5,30,90,90,519 ರೂಪಾಯಿ. ಒಟ್ಟು ಸಾಲ 31/3/2025ಕ್ಕೆ 11,85,45,334 ರೂಪಾಯಿ. ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 1,39,22,058 ರೂಪಾಯಿ ಹೆಚ್ಚಾಗಿದೆ. ದುಡಿ ಭಾಂಡವಾಳ ದಿನಾಂಕ 31/3/2025ಕ್ಕೆ 22,22,10,71,213 ರೂಪಾಯಿ 65 ಪೈಸೆ. ಒಟ್ಟು ವಾರ್ಷಿಕ ವ್ಯವಹಾರ 94,17,87,606 ರೂಪಾಯಿ. ಸಾಲ ವಸೂಲಿ ಶೇಕಡ 95.13%. ಸಂಘದ ಎಲ್ಲ ಖರ್ಚು ವೆಚ್ಚಗಳು ಕಳೆದು ವರದಿ ಸಾಲಿನಲ್ಲಿ ರೂಪಾಯಿ 54,47,770 ರೂಪಾಯಿ 90 ಪೈಸೆರಷ್ಟು ನಿವ್ವಳ ಲಾಭ ಗಳಿಸಿದೆ. ವರದಿ ಸಾಲಿನಲ್ಲಿ ನಮ್ಮ ಅಮೂಲ್ಯ ಠೇವುಗಳನ್ನು ಇಟ್ಟು ಸಹಕರಿಸಿದ ನಮ್ಮ ಸಂಘದ ಎಲ್ಲ ಸದಸ್ಯರು, ಠೇವುದಾರರು, ಹಿತೈಷಿಗಳು, ಗ್ರಾಮದ ಗಣ್ಯರು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ಪ್ರಕಾರ ಸುತ್ತಮುತ್ತಲಿನ ಸಕ್ಕರೆ ಕಾರ್ಖಾನೆಯವರು ನಮ್ಮ ಕಬ್ಬಿನ ಬಿಲ್ಲನ್ನು ನಮ್ಮ ಸಂಘಕ್ಕೆ ಕಳುಹಿಸಿ ಸಾಲ ವಸೂಲಾತಿಗಾಗಿ ಸಹಕರಿಸಿದ್ದಕ್ಕೆ ಅವರಿಗೆ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಾಲ ವಸೂಲಾತಿಗಾಗಿ ನಿರಂತರ ಲಾಭ ಗಳಿಕೆಗಾಗಿ ಪ್ರಯತ್ನಿಸಿದ ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರಿಗೆ ಸಹ ಅಭಿನಂದಿಸುತ್ತೇನೆ ಮತ್ತು ದಿನನಿತ್ಯದ
ವ್ಯವಹಾರ ಸುಗಮವಾಗಿ ಸಾಗಿಸಲು ಸಹಕರಿಸಿದ ಸುತ್ತಮುತ್ತಲಿನ ಸಂಘ ಸಂಸ್ಥೆಗಳು, ಬ್ಯಾಂಕುಗಳ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ಪ್ರಕಾರ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿ ಸಹಕರಿಸಿದಂಥ ಕರ್ನಾಟಕ ರಾಜ್ಯ ಸಂವಾದ ಸಹಕಾರಿ ಲಿಮಿಟೆಡ್ ಬೆಂಗಳೂರು ಲೆಕ್ಕ ಪರಿಶೋಧಕರಾದ ಶ್ರೀ ಜಿ.ಎ. ಮೆಕ್ಕಲಕಿ, ಸಿ.ಎ. ಬೆಳಗಾವಿ ಅವರಿಗೆ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ತಮ್ಮ ಯಾವುದೇ ಕೆಲಸ ಇದ್ದರೆ ಸಹ ನಮ್ಮ ಕರೆಗೆ ಬಂದು ಸಲಹೆ ಸೂಚನೆ ನೀಡಿರುವ ಪತ್ರಕರ್ತರಾದ ಶ್ರೀ ಕೃಷ್ಣ ಅರಗೆ, ಗಜಾನನ್ ಪಾಟೀಲ್, ಕುಮಾರ್ ಸಂಗಪಾಲ್, ಅರುಣ್ ಸಂಗಪಾಲ್ ಇವರಿಗೆ सर धन्यवाद सल्लुत्ತೀನಿ. जय हिंद, जय सर. या बैठकीत संचालक महावीर खोत, ॲडव्होकेट संतोष वडेर, राजू कमते, बाहुबली सोमन खोत, बापूसाहेब शिंदे, बनाप्पा भानुसे, सौ ज्योती जयकुमार खोत, सौ सुचिता भरतेश उमाजे, आनंद माने, बाळासाहेब एडुरे, अजित गड्याप खोत, सचिन नागावे यांच्यासह कृष्णप्पा कुंभार, शीतल खोत, जिनेंद्र नागावे, सुशांत गड्याप खोत, रवींद्र धरणगुत्ते आदी उपस्थित होते.